Hello everyone, this is my first ever vlog and I wish ellaru ಚೆನ್ನಾಗಿದ್ದೀರಾ and let's start the video. This is my clothes which I am going to wear black jeans with black upper. ಮತ್ತೆ ನಾನು ಸಂಡೇ ಮಾರ್ಕೆಟ್ಗೆ ಹೋಗಿದ್ದೆ, ಅಲ್ಲಿ ಹೋಗಿದ್ದೆ, ನಾನು ತಗೊಂಡೆ. ಏನಕ್ಕೆ ಹೋಗಿದ್ದೆ ಅಂತ ನಾನು ಹಸಿ ಎಷ್ಟೊಂದು ಜನ ಇದ್ದಾರೆ and you can see that there are several things to purchase. ಸುಮ್ಮನೆ ಮಾಡಿದೆ ಮಮ್ಮಿ ಜೊತೆ ಹೋಗಿದೆ. ಸಿ ಇದರ ಚಿಕ್ಕಪೇಟೆ ಆ್ಯಂಡ್ ಬ್ಯಾಂಕ್ ದೇರ್ ಆಲ್ಸೋ ಸಿ ಎಷ್ಟೊಂದು ವಿಗ್ರಹಗಳು ಪಾತ್ರೆಗಳು ಇದೆ ಅಂತ, ಯಾಕಂದರೆ ನೀವು ಎಲ್ಲರೂ ಹೋಗಿರ್ತೀರ ಆಲ್ರೆಡಿ. ಆ್ಯಂಡ್ ದ್ಯಾಟ್ ಇಸ್ ಮೈ ಮಾಮ್. ಆ್ಯಕ್ಚುಲಿ ಶೂ ಆಗಲ್ಲ, ಬಾಯ್ಸ್ ಶೂ ಇದೆಲ್ಲ. ಮೈ ಮಾಮ್ ವಾಸ್ ಚೆಕಿಂಗ್ ದಿ ಶೂಸ್ ಬಟ್ ಶಿ ವಾಸ್ ಲುಕಿಂಗ್ ಬಾಯ್ಸ್ ಕ್ಲಾತ್ ಬಾಯ್ಸ್ ಶೂಸ್. ಸೀತೆ ಅಲ್ಲೂ ಇದೆ ಎಷ್ಟೊಂದು, ಮತ್ತು ಫಿಶಸ್ಸು ಕಮ್ಮಿ ರೇಟಾಗಿ ಸಿಗುತ್ತೆ, ಬಂದು ತಗೊಬೋದು. ಫ್ರಮ್ ಮೈ ಸೈಡ್ ಆ್ಯಂಕರಿಂದ ಇದೊಂದು ಚೆಕ್ ದೇರ್ ಆರ್ ಮಿಕ್ಸಿ ಐಟಮ್ಸ್ ಆ್ಯಂಡ್ ಸ್ಟವ್. ಆಂಟಿದು ಅಂತೂ ಫುಲ್ ರಶ್, ತುಂಬ ಜನ ಇದ್ದಾರೆ. ಅದೇ ನೋಡ್ತಾ ಇರ್ಬೋದು ಎಷ್ಟೊಂದು ಐಟಮ್ಸ್ ಎಲ್ಲ ಹಂಗೆ ಹಿಂಗೆ ಜೋಡಿಸ್ತಿದ್ದಾರೆ. ಚಿಕ್ಕ ಕಾರ್ ಇದೆ, ಈ ಥರದ್ದು ತೊಗೊಬೋದು ನೀವು. ಕುಕ್ಕರ್ಗಳು ಇದೆ. ಮತ್ತು ಇವಾಗ ನಾವು ರೋಡ್ ಚೇಂಜ್ ಮಾಡಿದ್ವಿ. ಸೊ ಇಲ್ಲೆಲ್ಲ ನೋಡಿ ಕಾಯಿನ್ಸು, ಹಳೆ ಪಾತ್ರೆಗಳು, ವಿಗ್ರಹಗಳು, ಏನೋ ಕತ್ಕೊಂಡ್ಬಂದಿರೋ ಥರ ಶೂಸ್ ಇದೆ. ಕತ್ಕೊಂಡು ಬಂದಿರೋದು ಏನೋ ಗೊತ್ತಿಲ್ಲ. ಮತ್ತು ಮುಂದಕ್ಕೆ ಹೋಗೋಣ, ಅದನ್ನು ಹೋಗೋಣ. ಎಲ್ಲೆಲ್ಲೂ ವಿಗ್ರಹಗಳೇ, ಎಲ್ಲೆಲ್ಲೂ ಗೋಲ್ಡ್ ಪಾಲಿಶ್ಡ್ ಥಿಂಗ್ಸ್ ಇದೆ ನೋಡಿ. ಅಲ್ಲಿ ದೊಡ್ಡ ಸರಾನ ಹಾಕಿಟ್ಟಿದ್ದಾರೆ ಇದಕ್ಕೆ ಏನಂತಾರೆ ಅದಕ್ಕೆ, ಐ ಡೋಂಟ್ ನೋ. ನಮ್ಮಮ್ಮ ಮುಂದೆ ಹೋಗ್ತಾ ಇದ್ದಾರೆ. ಬಿಲ್ಡಿಂಗ್ಗಳು ಆ್ಯಂಡ್ ಶೀ ರೋಡ್ ಮಿಸ್ ಆಗಿ ಇಲ್ಲೆಲ್ಲ ಹೋಗ್ತಾ ಇದ್ದೀವಿ ಯಾರನ್ನೋ ಕೇಳಿಕೊಂಡು. ತಿರ್ಗಾ ನಾವು ಮಾರ್ಕೆಟೊಳಗೆ ಬಂದು ಸಂಡೇ ಮಾರ್ಕೆಟ್ನ ಬಿಟ್ಟು KR ಮಾರ್ಕೆಟೊಳಗೆ ಬಂದಿದ್ದೀವಿ. ಎಂಟ್ರಿ ಆಗ್ತಾ ಇದ್ದಂಗೆ ನಮಗೆ ತರಕಾರಿ, ಹಣ್ಣಿಗೆ ಸ್ಟಾರ್ಟ್ ಆಗಿದೆ ನೋಡಿ. ಎಷ್ಟೊಂದು ಆ್ಯಪಲ್ಗಳಿದೆ, ಫ್ರೆಶ್ ಇದೆ. ಬರ್ತಾ ಇದ್ದೀವಿ, ನೀವು ನೋಡ್ಬೋದು. ಪೇಂಟಿಂಗ್ಗಳು, ಚಿಕ್ಕಪೇಟೆ ಬೋರ್ಡ್ ಇದೆ. ಶೀಸ್ ಮೈ ಮಾಮ್. ತುಂಬ ಜನ ಇದ್ದಾರೆ. ನಾನು ಸಂಡೇ ಹೋಗಿದ್ದೆ. ಶೂಸ್ ನೋಡಿ ಇವಾಗ ಹಿಂಗಿದೆ, ಮುಂದೆ ನೋಡಿರಂತಾರೆ ಹಿಂಗಾಗುತ್ತೆ ಎಷ್ಟು ಕತೆ ಅಂತ. ಫುಲ್ಲು ಒಂಥರ ಫುಲ್ ಮಡಿ ಆಗಿದ್ದು ಕಚ್ಚೆ. ಸಿಯಲ್ಲಿ ಮೈಗಳೆಲ್ಲ ಇದೆ ಸೈಡಲ್ಲಿ ಆಪ್ಷನ್ ಹತ್ರ. ನನ್ನ ಪ್ರಾಬ್ಲಮ್ ಆಗಿದೆ ಸ್ವಲ್ಪ ಶೂಸಲ್ಲಿ, ಕೈ ಅಡ್ಡಾಡ್ಕೊಂಡು. ಸೊ ಕಮ್ ಬ್ಯಾಕ್. ಫುಲ್ ಗಲೀಜು ಇದೆ, ಸ್ವಲ್ಪ ಅದು ಇದು ಇವಾಗ ರೆಡಿ ಮಾಡ್ಕೊತಾ ಇದ್ದಾರೆ. ಸಂಡೇ ಅಂತ ಬೇಗನೆ ಬಂದಿದೆ. ಮಾರ್ನಿಂಗ್ ಅಂದರೆ ಬಿಸಿಲು ಆಗಿಬಿಟ್ರೆ ಓಡಾಡೋಕ್ಕಾಗಲ್ಲ ಅಂತ ನಾವೆಲ್ಲ ಬಿಲ್ಡಿಂಗಿಂದ ಬಂದಿದ್ದೀವಿ. ನಾವೆಲ್ಲ ಸುತ್ಕೊಂಡು ಇವಾಗ ತರಕಾರಿ ಹತ್ರ ಬಂದಿದ್ದೀವಿ. ನಮ್ಮಮ್ಮ ಈರುಳ್ಳಿ ತೊಗೊತಾ ಇದ್ದಾರೆ, ನಾವು ಸುತ್ತ ವಿಡಿಯೋ ಮಾಡ್ಕೊತಾ ಇದ್ದೀವಿ. ಆಲೂಗಡ್ಡೆ ತೊಗೊಂಡ್ವಿ. ಅಲ್ಲಿ ಪಕ್ಕದಲ್ಲಿ ಈರುಳ್ಳಿ ಮತ್ತು ಶುಂಠಿ ಎಲ್ಲ ಮಾರ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು. ಸೌಂಡು ಅಂತೂ ತುಂಬ ಇದೆ ಅಪ್ಪ. ಸಂಡೇ ಮಾರ್ಕೆಟಲ್ಲಿ ಓಡಾಡೋಕ್ಕಾಗಲ್ಲ. ಆದರೆ ನನಗೆ ಏನು ಗೊತ್ತಾ, ಸಂಡೇ ಮಾರ್ಕೆಟಲ್ಲಿ ನನಗೆ ಬೇಕಾಗಿರೋದೇನು ಸಿಕ್ಕಲೇ ಇಲ್ಲ. ಅಂದರೆ ಗರ್ಲ್ಸಿಗೆ ಐಟಮ್ಸು ಎಲ್ಲಿ ಸಿಗುತ್ತೆ ಅಂತ ನಮ್ಗೆ ಗೊತ್ತೇ ಇಲ್ಲ. ನಮ್ಮ ಸುತ್ತ ಮುಂದಕ್ಕೆ ಹೋಗಿ ಹುಡುಗರು ಎಲ್ಲಿ ಸಿಗಲೇ ಇಲ್ಲ. ಅದಕ್ಕೆ ನಾವು ಸಂಡೇ ಮಾರ್ಕೆಟ್ ಬಿಟ್ಟು KR ಮಾರ್ಕೆಟ್ಗೆ ಬನ್ನಿ ತರಕಾರಿಗಳನ್ನ ತೊಗೊತಾ ಇದ್ದೀವಿ. ಸೊಪ್ಪುಗಳನ್ನ ಅಲ್ಲೆಲ್ಲ ಇಕ್ಕಿದ್ದಾರೆ ಫ್ರೆಶ್ ಆಗಿ. ಅಂದರೆ ಅವರು ವಾಟರ್ ಹಾಕಿಟ್ಟಿರ್ತಾರೆ, ಒಂದು ಸ್ವಲ್ಪ ಫ್ರೆಶ್ ಇದ್ದಾಗಿರುತ್ತೆ. ಇವಾಗ ತರಕಾರಿ ತೊಗೊತಾ ಇದ್ದೀವಿ. ನೋಡಿ ಹಾಗಲಕಾಯಿ ಎಲ್ಲ ಇದೆ. ಬೀಟ್ರೂಟು ಮತ್ತು ಹಾಗಲಕಾಯಿ ತುಂಬ ಒಳ್ಳೆಯದು. ಮೂಲಂಗಿ ಇದೆ, 1 kg 20 rupees. ಆ್ಯಂಡ್
ತೆಂಗಿನಕಾಯಿ ಅಂತ ಇವಾಗ ರೇಟ್ ಕೇಳಂಗೆ ಇಲ್ಲ. ಮನೇಲಂತೂ ಇಷ್ಟು ರೇಟು. ನನ್ನ ಬ್ಯಾಗ್ ಇರೋದು ಲೋಡ್ ಆಗ್ತಾಯಿದೆ ಹೋಗ್ತಾ. ಮಮ್ಮಿ ಇವಾಗ ತೆಂಗಿನಕಾಯಿ ತೊಗೊಂಡ್ರು. ಚೇಂಜ್ ಇಲ್ಲ, ಸೊ 200 ಹಾಕಿಟ್ಟಿದ್ದಾರೆ. ಆ್ಯಕ್ಚುಲಿ ನಾವು 1000 rupees ಬಜೆಟ್ ಇಟ್ಕೊಂಡು ಹೋಗಿದ್ದು. ಒಂದು ಶೂ ತೊಗೊಂಡು, ಆಮೇಲೆ ನನಗೆ ಪ್ಯಾಂಟ್ಸ್ ಬೇಕಾಯಿತು. ಪ್ಯಾಂಟ್ಸ್ ತೊಗೊಂಡು ಮತ್ತು ಏನಾದರೂ ಎಕ್ಸ್ಟ್ರಾ ಬೇಕಂತ ತೊಗೊಂಡ್ಬರೋಣ ಅಂತ KR ಮಾರ್ಕೆಟ್ ಬೋರ್ಡ್ ಕಾಣಿಸ್ತಾ ಇದೆ, ಕೃಷ್ಣರಾಜ ಮಾರ್ಕೆಟ್ ಅಂತ. ಆದರೆ ಮೆಣಸಿನ್ಕಾಯಿಗಳು ಪ್ಲ್ಯಾನ್ ಮಾಡಿದರೆ ಏನೂ ಆಗಲಿಲ್ಲ. ಯಾಕಂದರೆ ನಮಗೆ ಸಂಡೆ ಮಾರ್ಕೆಟಲ್ಲಿ ಏನೂ ಸಿಗಲಿಲ್ಲ. ಸೊ KR ಮಾರ್ಕೆಟ್ಗೆ ಬಂದು ಅಲ್ಲಿ ಸೈಡಲ್ಲಿ ಒಂಥರ ಸೈಡ್ ಹಾಕಿರ್ತಾರಲ್ಲ, ಅಲ್ಲಿ ನೋಡೋಣ ಅಲ್ಲಾದರೂ ಸಿಗ್ಬೋದೇನೋ ಅಂತ. ಅಲ್ಲಿ ಕೊನೆಗೆ ಸಿಕ್ತು. ಆದರೆ ನಾವು ಮಾಡ್ಕೊಂಡೋಗಿರೋ ಪ್ಲ್ಯಾನ್ ಏನು ಆಗಲಿಲ್ಲ. ಆಲ್ಮೋಸ್ಟ್ ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸ್ ನೋಡಿದೆ, ಅದು ತೊಗೊಂಡಿಲ್ಲ. ನಾನು ಶೂಸ್ ಪರ್ಚೇಸ್ ಮಾಡಿದೆ. ಅಂದರೆ ಫಾರ್ಮಲ್ ಶೂಸ್ ಬೇಕಿತ್ತು ಫಾರ್ಮ್ಗೆ, ಅದನ್ನ ತೊಗೊಂಡೆ. ಮತ್ತು ತುಂಬ ತರಕಾರಿಗಳನ್ನ ತೊಗೊಂಡಿದ್ದೀನಿ. ನೀವು ಅಂತಾರೆ ಬಿಡಿ ಮಾತಾಡ್ತಾನೆ ಇದ್ದಾಳೆ ಅಂತ. ನಾನು ಫಸ್ಟ್ ಫೋನ್ನಲ್ಲಿ ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಾಯಿಲ್ಲ ನನಗೆ. ಇವಾಗ ಅಂದರೆ ಆ್ಯಕ್ಚುಲಿ ಇದನ್ನು ತೊಗೊಂಡ್ಬಿಟ್ರೆ ಮಳೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಬನ್ನಿ ಅಂತ ಕರ್ಕೊಂಡು ಹೋದ್ರು ನನಗೆ. ಫುಲ್ಲು ನೀವು ನೋಡ್ತಾ ಇರ್ಬೋದು, ವಿಡಿಯೋದಲ್ಲಿ ಕಾಣಿಸ್ತಾ ಇಲ್ಲ, ತುಂಬ ಮಳೆ. ಛತ್ರಿ ಇಟ್ಕೊಂಡೇ ಬೇಕಾಗ್ತಾಯಿಲ್ಲ. ಇಲ್ಲಿ ದೇವಸ್ಥಾನ ಬೇರೆ ಕಾಣಿಸ್ತಾ ಇದೆ. ಫುಲ್ ರಶ್ಶು ಎಲ್ಲ ದೂಡ್ತಾ ಇದ್ದಾರೆ. ನಾನು ವಿಡಿಯೋ ಮಾಡೋಕ್ಕಾಗ್ತಾಯಿಲ್ಲ. ನಾನು ಜೂಮ್ ಮಕ್ಕಳ ಅಂದ್ಕೊಂಡಾಗಿ ವಾಟರ್ ಡ್ರಾಪ್ಲೆಟ್ ಕಾಣಿಸ್ತಾ ಇದೆ ಅನಿಸುತ್ತೆ ಛತ್ರಿಲಿ. ಆಮೇಲೆ ಮಳೆ ನಿಂತಾದ್ಮೇಲೆ ಶೂ ಅಂಗಡಿಗೆ ಬಂದು ನನಗೆ ಬೇಕಂದರೆ ಅಲ್ಲಿ ಮೇಲೋಡೆ ಕಾಣಿಸ್ತಾ ಇದೆಯಲ್ಲ ಚಾಕ್ಲೇಟ್, ಆ ಥರ ಬೇಕಾಗಿರೋದು ಬ್ಲ್ಯಾಕ್ ಫಾರ್ಮಲ್ಲಿ ಬೇಕಿತ್ತು. ನಾಳೆ ಬಾಯಿ ಇಟ್ಬಿಟ್ಟು ನೋಡೋಣ ಅಂತ ಇದು ಮಾಡಿದೆ. ನಾನು ಹೇಳಬೇಕಂದ್ರೆ ಸೈಜ್ ನೋಡಿ ಆ್ಯಕ್ಚುಲಿ ಸಿಗೋದೇ ಇಲ್ಲ. ಸೈಜ್ ನನಗೆ ನಾನು ಶೂ ಎಲ್ಲ ತೊಗೊಂಡು ಸ್ಲಿಪ್ಪರ್ ನೋಡಿದ್ರೆ ಬಟ್ ಸೈಜ್ ಇರಲಿಲ್ಲ. ಅಂದರೆ ಟೈಟ್ ಆಗ್ತಾಯಿತ್ತು ಅಂದರೆ ತೊಗೊಂಡಿಲ್ಲ. ಟ್ರೈ ಮಾಡೋಕ್ಕೆ ಕೊಟ್ಟಿದ್ರು ಅವರು, ಅವಾಗ ಗೊತ್ತಾಯಿತು ಟೈಟ್ ಸೈಜ್ ಅವ್ರು ಅಂದರೆ ಲಾಸ್ಟ್ ಸೈಜ್ ಬರೋದು ಈ ಡಿಸೈನಲ್ಲಿ. ಅಂದರೆ ಅದು ಫ್ಲೆಕ್ಸಿಬಲ್ ಆಗುತ್ತೆ ಅಂತ ಗೊತ್ತಿಲ್ಲ. ಎಷ್ಟು ಗಲೀಜಾಗಿದೆ ಅಂತ ಕೊಚ್ಚೆ ನಾನು ಬ್ಯಾಗ್ ಹಿಡ್ಕೊಂಡು ಬಟ್ಟೆ ಹಾಕ್ಕೊಟ್ಟು ಮತ್ತು ನೋಡಿ ಇವಾಗ ಅದೆಲ್ಲ ತೊಗೊಂಡು ನಾವು ಬಟ್ಟೆ ಅಂಗಡಿಗೆ ಬಂದು ತುಂಬ ಫುಲ್ ರಶ್ ಇತ್ತು. ಸುತ್ತ ಓಡಾಡೋಕ್ಕೆ ಆಗ್ತಾಯಿರಲಿಲ್ಲ. ನಾವು ಹಂಗೆ ಎಲ್ಲನೂ ಸೈಡ್ ಮಾಡಿ ಒಂದು ಎಲ್ಲೂ ಸಿಗ್ತಾ ಇರಲಿಲ್ಲ. ಈ ಅಂಗಡಿಲಿ ಸಿಕ್ತು. 3 ಟೈಪಲ್ಲಿತ್ತು. ಜೀನ್ಸು, ಕಾರ್ಗೋ ಮತ್ತು ಫಾರ್ಮಲ್ಲು. ನಾವು ಜೀನ್ಸ್ ನೋಡಿದು ಫುಲ್ ಬ್ಲ್ಯಾಕ್ ಜೀನ್ಸ್ ಇರಲಿಲ್ಲ, ಬ್ಲ್ಯಾಕ್ ಮತ್ತು ಗ್ರೇ ಮಿಕ್ಸ್ಡ್ ಇತ್ತು. ಸೊ ಅವ್ರು ಫಾರ್ಮಲ್ಲೇ ಚೆನ್ನಾಗಿ ಕಾಣಿಸುತ್ತೆ, ಫಾರ್ಮಲ್ಲೇ ತೊಗೊಳ್ಳಿ ಅಂದರು. ನಾ ಅದಕ್ಕೆ ಇರಲಿ ಪರವಾಗಿಲ್ಲ ಅಂತ ಫಾರ್ಮಲ್ನ ನೋಡೋಣ ಅಂತ ಇದು ಮಾಡ್ದು. ಈಗ ಅದು ಬೇಡ ಅಂದ್ಬಿಟ್ಟು ಅವ್ರು ಹಂಗೂ ಜಾಸ್ತಿ ಇದು ಮಾಡ್ತಾಯಿದ್ರು. ನಾನು ಹಂಗೂ ವೀಡಿಯೋ ಮಾಡ್ತಾಯಿದ್ದೀವಿ, ಏನು ವೀಡಿಯೋ ಎಲ್ಲ ಮಾಡ್ತಾಯಿದ್ದೀರಾ ಅಂತೆಲ್ಲ ಕೇಳ್ತಾಯಿದ್ರು. ಮಮ್ಮಿ ಜೊತೆ ಸ್ವಲ್ಪ ಡಿಸ್ಕಷನ್ಸ್ ಎಲ್ಲ ಮಾಡಿ ನಾವು ಸ್ವಲ್ಪ ಮಾತಾಡಿ ಒಟ್ಟಿನಲ್ಲಿ ತೊಗೊಂಡು. ಅಂದರೆ ಫಾರ್ಮಲ್ಸ್ ಪ್ಯಾಂಟ್ ತೊಗೊಂಡೆ. ಆ್ಯಂಡ್ ವಿ ಕ್ಯಾನ್ ಕಂಟಿನ್ಯೂ ದ